ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿರಾಶವಾದ ಸಮಾಚಾರ ಏನೆಂದರೆ 7ನೇ ತಾರೀಕಿಗೆ ಅವರೆಲ್ಲರಿಗೆ ರಿಸಲ್ಟ್ ಬರಬೇಕಾಗಿತ್ತು. 7ನೇ ತಾರೀಕು ರಿಸಲ್ಟ್ ಬರಬೇಕಾಗಿತ್ತು. ಸರ್ಕಾರ ವತಿಯಿಂದ ಕೆಲವು ಕಾರಣಗಳನ್ನು ಹೇಳಿ ಸರ್ಕಾರ ಈ ರಿಸಲ್ಟವನ್ನು 7ನೇ ತಾರೀಕು ಕೊಡ್ತಾ ಇಲ್ಲ. ಈ ರಿಸಲ್ಟ್ ಯಾವಾಗ ಅಂದರೆ ಇಲ್ಲಿ ನೋಡ್ರಿ, ಈ ಟಿ ವಿ ನೈನ್ ನ್ಯೂಸ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಬೆಂಗಳೂರು ಕರ್ನಾಟಕ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಕುತೂಹಲದಿಂದ ಕಾಯುತ್ತಿದ್ದ ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ನಾಳೆ 28 ಪ್ರಕಟವಾಗುವುದಿಲ್ಲ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಸುದ್ದಿಗೋಷ್ಠಿಯಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲಿ ಫಲಿತಾಂಶ ನೀಡುವುದಾಗಿ ಘೋಷಿಸಿದರು. ಮಧು ಬಂಗಾರಪ್ಪ ಅವನೇ ಹೇಳಿದರು 7ನೇ ತಾರೀಕು ಅಂದರೆ ಫಸ್ಟಿಗೆ ನಾವು ರಿಸಲ್ಟ್ ಕೊಡ್ತೀವಿ ಅನೌನ್ಸ್ ಮಾಡ್ತೀವಿ ಅವ್ರು ಹೇಳಿದ್ರು. ಬಟ್ ಆದರೆ ನಾಳೆ ಏಪ್ರಿಲ್ 7ನೇ ದ್ವಿತೀಯ PUC ರಿಸಲ್ಟ್ ಅನೌನ್ಸ್ ಆಗುವುದಿಲ್ಲ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ ಅವರು ಸ್ಪಷ್ಟಿಸಿದ್ದಾರೆ. ಇದರೊಂದಿಗೆ ಬಹಳ ಕಾತರದಿಂದ ಕಾಯುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ನಿರಾಶವಾಗಿದೆ. ಇದೊಂದು ಅಧಿಕೃತವಾಗಿ TV9 ಅಧಿಕೃತವಾಗಿ ಒಂದು ಚಾನಲ್ ಇದೆ ಇಲ್ಲಿ, ಅಂದರೆ ಈಗ ಅಧಿಕೃತವಾಗಿ ಇಲ್ಲಿ ಹೇಳಿದ್ದಾರೆ ಅಂದರೆ ರಿಸಲ್ಟ್ ನಾಳೆಗೆ ಆಗುವುದಿಲ್ಲ, ಅಂದರೆ 7ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗುವುದಿಲ್ಲ ಅಂದರೆ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದು ಒಂದು ಚಾನಲ್ ಆಯಿತು. ಮತ್ತೊಂದು ಬೇರೆ ಚಾನಲ್ ನೋಡೋಣ ನಾವು. ಬೇರೆ ಪ್ರಜಾವಾಣಿದಲ್ಲಿ ಏನು ನ್ಯೂಸ್ ಇದೆ ಇಲ್ಲಿ ನೋಡ್ರಿ. ಪ್ರಜಾವಾಣಿದಲ್ಲಿ ದ್ವಿತೀಯ PUC ಫಲಿತಾಂಶ ಏಪ್ರಿಲ್ 8ಕ್ಕೆ ಪ್ರಕಟ ಸಾಧ್ಯತೆ. ಈಗ ಪ್ರಜಾವಾಣಿ ಮಾನ್ಯತೆ ಪ್ರಾಪ್ತ ಇದು ಒಂದು ನಮ್ಮದು ನ್ಯೂಸ್ ಪೇಪರ್ ಇದೆ. ಅವ್ರೇನು ಹೇಳತ್ತಾರೆ ಇಲ್ಲಿ ನೋಡ್ರಿ, ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗಬಾರ್ದು. ಅವ್ರದ್ದು ಏನದ, ಬೆಂಗಳೂರು ದ್ವಿತೀಯ PUC ವಾರ್ಷಿಕ ಪರೀಕ್ಷಾ ಫಲಿತಾಂಶ ಇದೇ 8ರಂದು ಪ್ರಕಟವಾಗುವ ಸಾಧ್ಯತೆ ಇದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮೂಲಗಳು ತಿಳಿಸಿವೆ. ಅಲ್ಲಿ ಸಮಾಚಾರ ಬೇರೆ, ಇಲ್ಲಿದ್ದ ಸಮಾಚಾರ ಬೇರೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್. ಈ ಮೊದಲಿನ ತಾತ್ಕಾಲಿಕ ವೇಳಾಪಟ್ಟಿ 7ರಂದು ಫಲಿತಾಂಶ ಪ್ರಕಟವಾಗಬೇಕಾಗಿತ್ತು. ಫಲಿತಾಂಶ ಪ್ರಕಟಿಸುವ ಬಗ್ಗೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆಯಲಾಗಿದೆ. ಅವರ ಸಮಯ ನೋಡಿಕೊಂಡು ಫಲಿತಾಂಶ ಪ್ರಕಟಿಸಲಾಗುವುದು ಎಂದು ಇಲಾಖೆ ಅಧಿಕಾರಿಯೊಬ್ಬರು ತಿಳಿಸಿದರು. ಅಂದರೆ ಹೇಳುವ ತಾತ್ಪರ್ಯ ಏನಂದರೆ, ನಿಮ್ಮದು ರಿಸಲ್ಟ್ ನನ್ನ ಪ್ರಕಾರ ಪ್ರಜಾವಾಣಿ 8ನೇ ತಾರೀಕು ಅಂತಾರೆ, ಅಂದರೆ 10 ತಾರೀಕು ತನಕ ನಿಮ್ಮ ರಿಸಲ್ಟ್ ಬರುವುದಿಲ್ಲ ಅಂತ ಇಲ್ಲಿ ಕ್ಲಿಯರ್ವಾಗಿ 2 ಪತ್ರಿಕೆಯಿಂದ ನಮಗೆ ಕ್ಲಿಯರ್ ಆಗ್ತಾ ಇದೆ. ಅದಕ್ಕೆ ವಿದ್ಯಾರ್ಥಿ ನೀವು ಏನು ಬೇಜಾರು ಪಡ್ಕೋಬೇಡ್ರಿ, ನಿಮ್ಮ ರಿಸಲ್ಟ್ ಬಂದೇ ಬರುತ್ತದೆ. 1 ದಿವಸ ಆಗಲಿ 2 ದಿವಸ 3ನೇ ದಿವಸ 10 ತಾರೀಕು ನಿಮ್ಮ ರಿಸಲ್ಟ್ ಬಂದೇ ಬರುತ್ತದೆ. ಮತ್ತು ಬೇರೆ ಮೀಡಿಯಾದಲ್ಲಿ ಏನು ಬರ್ತದೆ, ಎಲೆಕ್ಷನ್ನಿಂದ ರಿಸಲ್ಟ್ ಡಿಲೇ ಆಗ್ತಾ ಇದೆ ಅಂತ ಬರ್ತಾ ಇದೆ. ಅದಕ್ಕೆ ಒಂದು ರೌಂಡ್ಲಿ ನಾವು ನನ್ನ ಪ್ರಕಾರ ಒಂದು ಕನ್ಕ್ಲೂಷನ್ ಪಡೆಯಬೇಕಂದ್ರೆ ಇಲ್ಲಿ ರಿಸಲ್ಟ್ ಸಾಮಾನ್ಯವಾಗಿ ನಿಮ್ಮ 10ನೇ ತಾರೀಕು ತನಕ ರಿಸಲ್ಟ್ ಮೇ ಬಿ ಬರ್ಬೋದು ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಏಕೆಂದರೆ ಸರ್ಕಾರ 7ನೇ ತಾರೀಕು ತನಕ ನಾವು ರಿಸಲ್ಟ್ ಕೊಡ್ತೀವಿ ಅಂತಂದರು, ಅವರು ಕೊಟ್ಟಿಲ್ಲ. ಮತ್ತು ಹಲವಾರು ಜಾಲತಾಣದಲ್ಲಿಗೆ ಫೇಕ್ ನ್ಯೂಸ್ ಹರಡ್ತಾ ಇತ್ತು. ಅದಕ್ಕೆ ಸರ್ಕಾರ ಬಂದು ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಕೆಲವು ಟೆಕ್ನಿಕಲ್ ಕಾರಣದಿಂದ ನಾವು ರಿಸಲ್ಟ್ ನಾಳೆ 7ನೇ ತಾರೀಕು ನಾವು ಮಾಡೋದಿಲ್ಲ. ನೀವು ಏನು ಬೇಜಾರು ಪಡ್ಕೋಬೇಡ್ರಿ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಜಯವಾಗಲಿ ಅಂತ ಹೇಳಬೇಕು, ಅಷ್ಟೇ ಹೇಳಬೇಕು. ಮತ್ತೇನು ಹೇಳ್ತೀರಿ? ನಿಮ್ಮ ಭವಿಷ್ಯ ಬಗ್ಗೆ ಸರ್ಕಾರಕ್ಕೆ ಏನೋ ಕಾಳಜಿನೇ ಇಲ್ಲ, ವಿದ್ಯಾರ್ಥಿಗಳಿಗೆ ಏನೋ ಟೆನ್ಷನೇ ಇಲ್ಲ. ಅವ್ರದ್ದು ಎಲೆಕ್ಷನ್ ಆಗಬೇಕು ಮತ್ತು ಅದೇ ಅವ್ರದ್ದು ಕೆಲಸ ಆಗಬೇಕು, ಅದೇ ಇದೆ. ಇಲ್ಲಿ ಎಲ್ಲರಿಗೆ ಶುಭವಾಗಲಿ.